ಈಗ ನಾವು ನೇಹಾ ಹಿರೇಮಠ್ ಪ್ರಕರಣ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳು ನಡೆದವು. ಏನಾಯ್ತು ಆ ಪ್ರಕರಣಗಳು? ಅದರ ಜೊತೆಗೆ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾರೆ. ಎಲ್ಲ ಇವ್ರನ್ನ ಗೆಲ್ಲಗೇರಿಸಲೇಬೇಕು ಅಂತ ಹೇಳ್ತಾರೆ. ಅದಷ್ಟು ಸುಲಭನ? ಅಷ್ಟೇ ಅಲ್ಲ, ಪ್ರೀತಿ ಕೈ ತಪ್ಪಿದಕ್ಕೆ ಕೊಂದೇ ಬಿಡ್ತಾ ಇದ್ದಾರೆ ಈಗ ಪಾಗಲ್ ಪ್ರೇಮಿಗಳು. ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಕಡೆ ಈ ರೀತಿಯಾದಂತ ಅಟ್ಯಾಕ್ಗಳು ಆಗ್ತಾ ಇದೆ. ಪ್ರೀತಿ ಕೈ ತಪ್ಪಿದಕ್ಕೆ ವೈಲೆಂಟ್ ಆಗ್ತಾ ಇದ್ದಾರೆ ಯುವಕರು. ನೇರವಾಗಿ ಕೊಲೆಗೆ ಮುಂದಾಗ್ತಿದ್ದಾರೆ ಯುವಕರು. ಕಳೆದ 4 ವರ್ಷಗಳಲ್ಲಿ ಪ್ರೀತಿಗಾಗಿ ನಡೆದ ಕೊಲೆಗಳು ಎಷ್ಟು ಗೊತ್ತಾ? ಕಳೆದ 4 ವರ್ಷದಲ್ಲಿ ಪಾಗಲ್ ಪ್ರೇಮಿಗಳಿಗೆ 215 ಮಂದಿ ಬಲಿಯಾಗಿದ್ದಾರೆ. ನಿಜಕ್ಕೂ ಈ ನಂಬರ್ಸ್ ನೋಡ್ತಾ ಇದ್ರೆ ನಮಗೂ ಕೂಡ ಒಂದ್ ರೀತಿಯ ಆತಂಕ ಆಗುತ್ತೆ. ಹೇಗಪ್ಪ ಮುಂದೆ ಜೀವನ ಅಂತ. 2018ರಿಂದ ನಾವು ನಂಬರ್ಸ್ ತೆಗೆದುಕೊಳ್ಳೋದಾದ್ರೆ 2022ರ ನಡುವೆ ಪ್ರೀತಿಗಾಗಿಯೇ 215 ಕೊಲೆ ನಡೆದಿದೆ. 215 ಕೊಲೆ ನಡೆದಿದೆ. 2018ರಲ್ಲಿ ಒಟ್ಟು 60 ಮಂದಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಾವು ಬರೀ ಈ ವರ್ಷ ಅಥವಾ ಈಗ ನಿನ್ನೆ ಮೊನ್ನೆ ನಡೆದ ಪ್ರಕರಣದ ಬಗ್ಗೆ ಮಾತಾಡೋದಲ್ಲ. ಎಲ್ಲಾ ಟೈಮಲ್ಲೂ ಕೂಡ ಪ್ರತಿ ವರ್ಷನೂ ಕೂಡ ಈ ರೀತಿಯಾದಂತ ಘಟನೆಗಳು ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತ ರಾಜಕೀಯ ಸ್ವರೂಪ ಕೊಡೋದು ಬೇಡ, ಅಥವಾ ಯಾವುದೋ ಒಂದು ಪಕ್ಷವನ್ನ ನಿಲ್ಲಿಸಿ ಜವಾಬ್ದಾರಿಯುತವಾಗಿ ಇವರೇ ಕಾರಣ ಅಂತಾನೂ ಹೇಳೋದು ಬೇಡ. ಯಾರು ಕಾರಣ ಅಲ್ಲ ಇದಕ್ಕೆ. 10ನೇ ತಾರೀಕು ಜೂನ್ 2022 ನಡೆದಂತ ಪ್ರಕರಣ ಇದು. ಸಾರಕ್ಕಿ ಸಿಗ್ನಲ್ ಅಲ್ಲಿ ಆಸಿಡ್ ದಾಳಿ ನಡೆದಂತ ಪ್ರಕರಣ 2022ರಲ್ಲಿ. ಆರೋಪಿ ಹೆಸರು ಅಹಮದ್ ಅಂತ. ಇನ್ನು 2023 2ನೇ ತಾರೀಕು ಜನವರಿ ರಾಜನ್ ಕುಂಟೆ ಯುವತಿಗೆ 10 ಬಾರಿ ರೇಪ್ ಮಾಡಿರೋದು, ಪ್ರೀತಿ ನಿರಾಕರಿಸೋದಕ್ಕೆ ಲಯಸ್ಮಿತ. ಆರೋಪಿ ಹೆಸರು ಪವನ್ ಕಲ್ಯಾಣ್. ಈ ರೀತಿಯಾದಂತಹ ಸಾಕಷ್ಟು ಪ್ರಕರಣಗಳು ನಡೆದಿದ್ದಾವೆ. ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇದ್ದೀವಿ. 2018ರಿಂದ ನಾವು ತೆಗೆದುಕೊಳ್ಳೋದಾದ್ರೆ ಇದು 18ನೇ ತಾರೀಕು ಜನವರಿ 2023 ಕತ್ತು ಕುಯ್ದು ಕೊಲೆ ಮಾಡಿರೋದು. ಕಾರಣ ಪ್ರೀತಿ ನಿರಾಕರಿಸಿದ್ದಕ್ಕೆ. ಸಂತ್ರಸ್ತ ಹೆಸರು ರಾಶಿ, ಆರೋಪಿಯ ಹೆಸರು ಮಧುಚಂದ್ರ. ಈ ರೀತಿ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂತ ಸಮಯ ಇಲ್ಲಿ. ಎಲ್ಲ ಪ್ರಕರಣಗಳು ಕೂಡ ಬಹಳ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು 2023 ಮಾರ್ಚ್ 1ನೇ ತಾರೀಕು ಮುರುಗೇಶಪಾಳ್ಯದಲ್ಲಿ ಪ್ರೀತಿ ನಿರಾಕರಿಸೋದಕ್ಕೆ ಈ ರೀತಿಯಾದಂತ ಘಟನೆಗಳು ನಡೆದಿರುವಂತ ಪ್ರಕರಣಗಳು. ಆರೋಪಿ ಹೆಸರು ದಿಬಾ. ಎಸ್, ಓಕೆ ಮೇಡಮ್, ವಕೀಲರು ಮೀರಾ, ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಕರಣಗಳು ನಡೀತಾನೆ ಇದ್ದಾವೆ. ಹೋರಾಟಗಳು ನಡೆಯುತ್ತೆ. ಇಲ್ಲ ಅವ್ರನ್ನ ಸುಟ್ಟು ನಾವು ಸಾಯಿಸ್ಬಿಡ್ಬೇಕು ಅವ್ರನ್ನ ಅನ್ನೋಷ್ಟು ಜನ ಕೋಪಗೊಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ನೋಡಿದಾಗ ನಾವು ಏನೇ ಹೋರಾಟಗಳು ಮಾಡಿದ್ರು ಕೂಡ, ಏನೇ ನಾವು ಆಕ್ರೋಶವನ್ನು ತೋರಿಸಿದ್ರು ಏನೂ ಯೂಸ್ ಇಲ್ಲ ಅಂತಲೇ ಅನಿಸ್ತಾ ಇದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಕೊಲೆ ಮಾಡೋರು ಕೂಡ ಬಹಳ ರಾಜರೋಷವಾಗಿ ಕೊಲೆ ಮಾಡ್ತಾ ಇದ್ದಾರಾ ಅಂತ ಅನಿಸ್ಬಿಡುತ್ತೆ. ಸೊ ಯಾವಾಗ ಈ ಒಂದು ಕಾನೂನು ಸ್ಟ್ರಾಂಗ್ ಆಗೋದು? ಕಾನೂನು ನೋಡಿ, ಈಗಾಗಲೇ ಸಾಕಷ್ಟು ಪ್ರಕರಣಗಳಾದ ನಂತರ ನಿರ್ಭಯ ಪ್ರಕರಣ ಆದಮೇಲಂತೂ ಅತ್ಯಾಚಾರದ ಪ್ರಕರಣ ಆದಮೇಲೆ ಕಾನೂನು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅಂಡರ್ 18 ಇರೋರಿಗಾಗಲಿ ಮೇಜರ್ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ಕಾನೂನುಗಳು ಕೆಲವೊಂದು ತಿದ್ದುಪಡಿಯಾಗಿ ಬಿಗಿಯಾಗೇ ಇರ್ತಕ್ಕಂಥದ್ದು. ಇಮಿಡಿಯೇಟಾಗಿ FIR ಹಾಕಬೇಕು, ಸ್ಪೀಡಾಗಿ ಟ್ರಯಲ್ ಮಾಡಬೇಕು, ಅದೆಲ್ಲ ಆಗಿದೆ. ಆದರೂ ಕೂಡ ಏನು ಜನರಲ್ಲಿ ಇದುವರೆಗೆ ಭಯ ಬಂದಿಲ್ಲ. ಯಾಕಂದರೆ ಶಿಕ್ಷೆ ಆಗ್ತಾ ಇರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ನಾವಿಲ್ಲಿ ನೋಡಬೇಕಾಗತ್ತೆ. ಈಗ 1.5-2 ಲಕ್ಷ ಪ್ರಕರಣ ಇದ್ದರೆ ಕೇವಲ ಒಂದು 25,000 ಪ್ರಕರಣಗಳಲ್ಲಿ ಶಿಕ್ಷೆ ಆಗುವಂಥದ್ದು. ಅಂದ್ರೆ ದೇಶಾದ್ಯಂತ ನಾನು ಹೇಳ್ತಾರೆ ಅದು ಕೂಡ ಏನು ಡೆತ್ ಸೆಂಟೆನ್ಸ್ ಆಗಲ್ಲ. 1 ವರ್ಷ 2 ವರ್ಷ 6 ತಿಂಗಳು ಈ ತರ ಇದ್ದಾಗ ಏನಾಗುತ್ತೆ, ಭಯದ ವಾತಾವರಣ ಇಲ್ಲ. ಕಾನೂನು ಎಷ್ಟು ನಾವು ಬಿಗಿಗೊಳಿಸಿದ್ರು ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಬಳಸ್ಕೊಂಡು ಹೊರಗಡೆ ಬರುವಂಥದ್ದು. ಯಾಕಂದ್ರೆ ಇವರು ವಕೀಲರನ್ನು ಇಟ್ಕೊಳ್ತಾರೆ. ಆಮೇಲೆ ಸಾಕ್ಷಿ ಆಧಾರಗಳು ಎಷ್ಟೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಈ ಐ ವಿಟ್ನೆಸ್ಗಳಾಗಲಿ ಬಂದು ಕೋರ್ಟಿಗೆ ಸರಿಯಾಗಿ ಹೇಳಲ್ಲ. ಎವಿಡೆನ್ಸ್ ಹೇಳಬೇಕಾದ್ರೆ ಹಾಸ್ಟೆಲ್ ಆಗೋದು, ಅಥವಾ ಬರದೇ ಇರೋದು, ಅಥವಾ ವಿರೋಧವಾಗಿ ಹೇಳುವಂಥದ್ದು, ಇವೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಆ ಒಂದು ಕಾನೂನಿನ ಇದನ್ನ ಇಟ್ಕೊಂಡು ಹೊರಗೆ ಬರುವಂಥ ಬಿಡುಗಡೆ ಆಗುವಂಥ ಪ್ರಕರಣಗಳು ಶಿಕ್ಷೆ ಆಗುವಂಥ ಪ್ರಕರಣಗಳಿಗಿಂತ ಹೆಚ್ಚಿರೋದ್ರಿಂದ ಏನಾಗುತ್ತೆ, ಕಾನೂನಿನ ಭಯ ಇಲ್ಲ. ಇನ್ನೆಲ್ಲರೂ ಹೇಳ್ತಾರೆ ಸೌದಿ ಅರೇಬಿಯಾ ತರದ ಕಾನೂನು ತಗೊಂಡು ಬನ್ನಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಶರಿಯಾ ಕಾನೂನಿಲ್ಲ. ಇಡೀ ದೇಶಕ್ಕೆ ಎಲ್ಲ ಸಮುದಾಯಕ್ಕೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಅದ್ರ ಪ್ರಕಾರನೇ
ನಡಿಬೇಕು. ಮತ್ತು ನಮ್ಮ ಕಾನೂನಿನ ಭಾವನೆ ಯಾವ ಥರ ಇದೆ ಅಂತಂದರೆ 100 ಜನ ನಿರಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಒಬ್ಬನಿಗೂ ಕೂಡ ಅನ್ನುವಂಥದ್ದು ಇರುವಂಥ ಒಂದು ಆಧಾರದ ಮೇಲೆ ಕೋರ್ಟ್ಗಳು ನಡೀತಾ ಇರುವಂಥದ್ರಿಂದ ಸೊ ಯಾವುದೇ ಒಂದು ವಿಷಯ ಸಿಕ್ಕಿದ್ರೂ ಒಂದು ಬಿಡುಗಡೆಗೊಳ್ಳುವಂತಹ ಒಂದು ಚಾನ್ಸಸ್ ಇರೋದ್ರಿಂದ ಅದೇ ಒಂದು ಅದು ಬದಲಾವಣೆ ಆಗುತ್ತೆ. ಆಸ್ ಯು ಸೆಡ್, ಈ ಹಿಂದೆ ಇದ್ದಂತ ಪ್ರಕರಣಗಳಿಗೂ ಈಗ ಸಾಕಷ್ಟು ಕಾನೂನಲ್ಲಿ ಬದಲಾವಣೆ ಆಗುತ್ತೆ, ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಹೌದು, ಪದೇ ಕಾನೂನು ತಿದ್ದುಪಡಿಗಳು ಈ ತರ ಪ್ರಕರಣಗಳು ಹೆಚ್ಚು ಆದಾಗ್ಲೂ ಕೂಡ ಪ್ರತಿ ಸಲನೂ ಹಿಂದಿನಿಂದಲೂ ತಿದ್ದುಪಡಿ ಆಗ್ತಾ ಬರ್ತಾನೇ ಇದೆ. ಇನ್ನು ನಾವು ಡೆತ್ ಸೆಂಟೆನ್ಸ್ಗಿಂತ ಇನ್ನೂ ಏನು ಕೊಡ್ಲಿಕ್ಕಾಗತ್ತೆ ಅಲ್ವಾ? ಬಟ್ ನಮ್ಮಲ್ಲಿರೋ ವ್ಯವಸ್ಥೆ ಅದೇ ಹೇಳಿದ್ನಲ್ಲ, ಸೆಷನ್ಸ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಇದೆಲ್ಲ ರೌಂಡ್ ಹೊಡ್ಕೊಂಡು ಬರೋವರೆಗೂ ಆ ಪ್ರಕರಣಗಳು ಯಾವ ರೀತಿ ಆ ಡಿಲೇ ಇರೋದ್ರಿಂದ ಅದು ಒಂದು ರೀತಿ 80-90% ಸತ್ತು ಹೋಗಿರುತ್ತೆ ಆ ಕೊನೆ ಹಂತದವರೆಗೂ ಬರೋಷ್ಟೊತ್ತಿಗೆ. ಯಾರು ಒಬ್ಬ ಇನ್ಫ್ಲೂಯೆನ್ಸ್ ಇರಲ್ಲ ಸಮಾಜದಲ್ಲಿ, ಪಾಪಿ ಪರದೇಶಿಗಳಿರ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ ಅಷ್ಟೇ. ಯಾಕಂದರೆ ಅವ್ರಿಗೆ ವಕೀಲರನ್ನ ನೇಮಿಸ್ಕೊಳ್ಳೋ ಶಕ್ತಿ ಇರಲ್ಲ, ಅಂಥವರಿಗೆ ಶಿಕ್ಷೆ ಆಗ್ತಾ ಇದೆ. ಇದೆಲ್ಲ ಗೊತ್ತಿರೋದ್ರಿಂದ ಮತ್ತೆ ಈಗಿರ್ತಕ್ಕಂಥ ಜನ್ರೇಷನ್ ಏನು ವ್ಯಕ್ತಿಗಳಲ್ಲಿ ಕ್ರೌರ್ಯತೆ ಹೆಚ್ಚಾಗ್ತಾ ಇರುವಂಥದ್ದು ಒಂದು ಮಾನಸಿಕತೆ, ನಾವು ಬೆಳೀತಾ ಇರ್ತಕ್ಕಂಥ ವಾತಾವರಣದ ಮಾನಸಿಕತೆ, ಕೆಲವೊಂದು ಧರ್ಮಾಂಧರ ಇರ್ತಕ್ಕಂತಹ ವಿಚಾರಗಳಲ್ಲಿ ಈಗ ಈ ವಿಚಾರದಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು ಕೂಡ ಸದ್ದು ಮಾಡ್ತಿದೆ. ನಾವು ಇಲ್ಲ ಅಂತ ಹೇಳಕ್ ಬರಲ್ಲ, ಪಾಪ ಸ್ಟೂಡೆಂಟ್ಸ್ಗಳಿಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಅದು ಕೂಡ ಇದೆ, ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಇದೆ, ಆರಂಭದಲ್ಲಿ ಪ್ರೇಮ ಅಂತ ಸ್ಟಾರ್ಟ್ ಆದಾಗ ಲಾಸ್ಟಿಗೆ ಅದು ಕಮ್ಯುನಲ್ ಆಗಿ ಎಂಡ್ ಆಗುವಂಥದ್ದು ನಾವು ಸಾಕಷ್ಟು ವಿಚಾರಗಳಲ್ಲಿ ನೋಡಿದ್ದೀವಿ. ಲವ್ ಮಾಡಿದ್ರು ನಮ್ಮ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ, ಮದುವೆ ನಿರಾಕರಿಸಿದ್ರು, ಲವ್ ನಿರಾಕರಿಸಿದ್ರು ಅಂದ್ರು ಸಾಯ್ತಾ ಇದ್ದಾರೆ, ಮಾಡ್ಕೊಂಡ್ರು ಕೂಡ ಸೂಟ್ ಕೇಸಲ್ಲಿ ಫ್ರಿಜ್ಜಲ್ಲಿ ನಮ್ಮ ಹೆಣ್ಮಕ್ಳು ಹೆಣವಾಗಿ ಬರ್ತಾ ಇದ್ದಾರೆ. ನಾವು ಸಾಕಷ್ಟು ಪ್ರಕರಣಗಳು ನೋಡ್ತಾ ಇದ್ದೀವಿ, ನಾನಾ ರೂಪಗಳಿಂದ ಹತ್ಯೆ ಆಗ್ತಿದೆ, ಇಲ್ಲ ಅಂತಲ್ಲ. ಈಗಾಗಲೇ ಕಾಲೇಜ್ ವಿಚಾರದಲ್ಲಿ ಬಂದ್ರೇನೆ ವಿಡಿಯೋ ಮಾಡಿದ್ರು ಕಾಲೇಜಲ್ಲಿ, ಉಡುಪಿ ಕಾಲೇಜಲ್ಲಿ, ಏನಾಯ್ತು ಆ ಪ್ರಕರಣಗಳು? ಹೌದು, ಆ ಮಂಗಳೂರಲ್ಲಿ ಅವನು ಆಸಿಡ್ ದಾಳಿ ಮಾಡ್ದ ಯುವತಿ ಮೇಲೆ. ಸೊ ಎಲ್ಲ ಏನು ಸುದ್ದಿ ಮಾಡುತ್ತೆ ಸೈಲೆಂಟ್ ಆಗುತ್ತೆ. ನಾವು ಎಲ್ಲಿ ನ್ಯಾಯ ಒದಗಿಸ್ಕೊಡ್ತಾ ಇದೀವಿ? ಏನ್ ಭಯ ಇದೆ ಯುವಕರಿಗೆ ಅಲ್ವಾ? ಆ ರೀತಿಯ ವಾತಾವರಣ ಇರೋದ್ರಿಂದ ನಾನು ಬರೀ ವಕೀಲೆ ಆಗಿ ಅಲ್ಲ, ಹೆಣ್ಣಾಗಿ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೆಲ್ಲ ಅಷ್ಟು ಸುಲಭವಾಗಿ ಚೇಂಜ್ ಆಗುವಂಥ ವಿಚಾರಗಳಲ್ಲ. ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ಪ್ರಕರಣಗಳು. ಸೊ ಭಯ ಹೇಗೆ ತರ್ತೀರಾ? ಈಗ ನಾವೇನು ಸೌದಿ ಅರೇಬಿಯಾ ಕಾನೂನು, ಯಾಕಂದರೆ ನಮ್ಮದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆಯೋದ್ರಿಂದ ನಾವು ಸೌದಿ ಅರೇಬಿಯಾ ಕಾನೂನನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅಂದರೆ ಈ ಪ್ರಕರಣಗಳಿಗೆ ಅಂತ ಸಪ್ರೇಟಾಗಿ ಮಾಡ್ಬೋದು, ಅದೇ ಒಂದೇ ಮೆಥಡ್ ಇರತಕ್ಕಂಥದ್ದು. ಇಷ್ಟು ಟೈಮ್ ಲಿಮಿಟ್ ಒಳಗಡೆ ಪ್ರಕರಣಗಳು ಮುಗಿಬೇಕು, ಅದೊಂದು ಎಲ್ಲರಿಗೂ ಕೂಡ ಸ್ಪೀಡ್ ಆಗಿ ಟ್ರಯಲ್ ನಡಿಬೇಕು ಅನ್ನುವಂಥದ್ದು. ಈಗ ಕಠಿಣ ಕ್ರಮಗಳಾಗಬೇಕು, ಅಂದ್ರೆ ಬರೀ ಜೈಲು ಅನ್ನುವಂಥದ್ದಲ್ಲ. ಈಗ ಬರೀ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಮಾತ್ರ ಡೆತ್ ಸೆಂಟೆನ್ಸ್ ಇರುವಂಥದ್ದು, ಅದು ಮ್ಯಾಕ್ಸಿಮಮ್ ಆಗಬೇಕು. ಆಗ ಮಾತ್ರ ಭಯ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಜೈಲಲ್ಲಿ ಆರಾಮಾಗಿ ತಿನ್ಕೊಂಡಿರ್ತಾರೆ, ಅವ್ರ ಪನಿಷ್ಮೆಂಟ್ ಇರೋವರೆಗೂ ಆರಾಮಾಗಿ ತಿನ್ಕೊಂಡಿರ್ತಾರೆ, ಮರಣ ದಂಡನೆ ಬರುತ್ತೆ, ಅದು ಒಂದಿನ ಅವರು ಆರಾಮಾಗಿ ಇಟ್ ಇಸ್ ನಾಟ್ ಏನು ಟಾರ್ಚರ್ ಒಳಗಾಗೋದಿಲ್ಲ ಅವರು. ಎಷ್ಟು ಪ್ರಕರಣಗಳಿಗೆ ಮರಣ ದಂಡನೆ ಆಗಿದೆ ನಮ್ಮ ದೇಶದಲ್ಲಿ, ಅದು ಬಹಳ ರೇರು ಮರಣ ದಂಡನೆ ಆಗುವಂಥದ್ದು. ನಿರ್ಭಯ ಪ್ರಕರಣ ಕೂಡ ಮರಣ ದಂಡನೆ ಆಗ್ತಾ ಇರ್ಲಿಲ್ಲ. ಅದು ಏನಾಯ್ತು ಅಂದ್ರೆ ತುಂಬಾ ದೇಶಾದ್ಯಂತ ಅದು ಸುದ್ದಿ ಮಾಡ್ತು. ನೀವು ಸುದ್ದಿ ಮಾಡಿದ್ದ ಪ್ರಕರಣಗಳಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ಕ್ರಮ ಇಲ್ದಿದ್ರೆ ಏನು ಕೊಲೆ ಆಯ್ತು, ಅತ್ಯಾಚಾರ ಆಯ್ತು ಅಂದ್ರೆ ಅರೆಸ್ಟ್ ಮಾಡಿದ ದೂರ ತಗೊಳಕ್ಕೆ ಹಿಂದೇಟ್ ಹಾಕುವಂತ ಪ್ರಕರಣಗಳು ಬೇಕಾದಷ್ಟಿದೆ. ಬೆಳಕಿಗೆ ಬಂದಿರೋ ಪ್ರಕರಣಗಳ ಬಗ್ಗೆ ಮಾತ್ರ ನಾವು ಮಾತನಾಡ್ತೀವಿ. ಕೆಲವೊಂದು ದೂರ ದಾಖಲಿಸಕ್ಕೆ ಹೋದಾಗ ಎದುರುಗಡೆ ಅವನು ಪ್ರಭಾವಿ ಇದ್ದಾಗ ಅದನ್ನ ಡೈವರ್ಟ್ ಮಾಡಿ ಹಾಗೆ ಮುಚ್ಚಾಕುವಂಥದ್ದು, ಅಮಿಕಬಲ್ ಸೆಟಲ್ಮೆಂಟ್ ಮಾಡಿಕೊಂಡು ಪೇರೆಂಟ್ಸ್ ಜೊತೆಗೆ ಅದನ್ನ ಮರ್ಯಾದೆ ಅನ್ನುವಂಥದ್ದು ಮುಂದಿಟ್ಕೊಂಡು ಸೆಟಲ್ಮೆಂಟ್ ಮಾಡೋಂಥದ್ದು, ಇವೆಲ್ಲ ನಡೆದಿರುವಂಥದ್ದು ಬೇಕಾದಷ್ಟು ಪ್ರಕರಣಗಳಿದೆ. ನಾವು ಬರೀ ಎದುರಿಗೆ ಸುದ್ದಿಯಾದ ಪ್ರಕರಣಗಳ ಬಗ್ಗೆ ಮಾತ್ರ ಇಲ್ಲಿ ಕೂತ್ಕೊಂಡು ನಾವು ಮಾತನಾಡ್ತೀವಿ. ಖಂಡಿತ ಹೌದು, ನಿಜ. ಓಕೆ, ಈಗ ಪಬ್ಲಿಕ್ ಕಾಲರ್ಸ್ ಇದ್ದಾರೆ. ದಿಲೀಪ್ ಅವರು ಆನೇಕಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಿಲೀಪ್. ನಮಸ್ತೆ ಮೇಡಮ್. ಎಸ್ ದಿಲೀಪ್, ಏನ್ ಹೇಳ್ತೀರಾ ಹೇಳಿ. ಮೇಡಮ್, ಈಗ ಈ ತರ ಏನ್ ನಡೀತಿದೆ ನಮ್ಮ ಕರ್ನಾಟಕದಲ್ಲಾಗ್ಲಿ ನಮ್ಮ ದೇಶದಲ್ಲಿ, ಅದನ್ನ ತುಂಬಾ ಜನ ನೋಡ್ತಿದ್ದಾರೆ ಅಲ್ವಾ? ಈಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗ್ತಿದೆ, ನೋಡ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಏನ್ ಯೂಸ್ ಇದೆ ಅಂದ್ರೆ, ಈಗ ಅಕಸ್ಮಾತ್ ಈ ತರ ತಪ್ಪಾದಾಗ ಜನಗಳಿಗೆ ಗೊತ್ತಾಗತ್ತೆ, ತಿಟ್ಕೊಂತಾರೆ, ಹುಷಾರ್ ಪಡ್ತಾರೆ ಅಂತ ನಾವ್ ಅನ್ಕೊಂತೀವಿ ಅಲ್ವಾ? ಆದ್ರೆ ತಪ್ಪು ಮಾಡಿರೋನ್ ನಮ್ಮ ಸರ್ಕಾರ ಏನ್ ಶಿಕ್ಷೆ ಕೊಡ್ತಿದೆ, ತಪ್ಪು ಮಾಡಿರೋನ್ ಏನ್ ಆಗ್ತಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆತರ ತಪ್ಪು ಮಾಡ್ತಾ ಇರೋದು ಗೊತ್ತಾಗ್ತಿದೆ, ತಪ್ಪು ಮಾಡಿರೋನ್ ಏನಾದಂತ ಗೊತ್ತಾದಾಗ ಅಲ್ವಾ ಎಲ್ಲರೂ ತಿಳ್ಕೊಳ್ಳೋದು. ನಿಜ. ಓಕೆ, ಧನ್ಯವಾದಗಳು. ಓಕೆ ಓಕೆ ದಿಲೀಪ್, ಥ್ಯಾಂಕ್ ಯು. ಕರಿಯಪ್ಪ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಕರಿಯಪ್ಪ ಅವರೇ ಹೇಳಿ. ನಮಸ್ತೆ ಮೇಡಮ್. ನೋಡ್ತಾ ಇದ್ದು ನಿನ್ನೆ ಆಗಿದ್ದು ಬಹಳ ಅನ್ಯಾಯ, ಘೋರ ಮೇಡಮ್. ಅದು
ಯಾಕಂದ್ರೆ ಈಗ ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ಆಮೇಲೆ ಜಿ ಪರಮೇಶ್ವರ್ ಸಾಹೇಬ್ರು ತಾವ್ ಏನ್ ಮಾತಾಡ್ತಾರಂತ ಅವ್ರಿಗೆ ತಮ್ಗೆ ಗೊತ್ತಾಗಲ್ಲ ಮೇಡಮ್ ಅವ್ರಿಗೆ. ಹ್ಮ್ ಏನು ಇನ್ನ ಕ್ಲೇಸ್ ಇನ್ನ ರಿಪೋರ್ಟ್ ಬರ್ಲಾರ್ದಾನೆ ಅದ ಇತ್ತು ಇದು ಇತ್ತು ಅಂತ ಸುಮ್ನೆ ಯಾವ್ದಾರು ಒಂದು ಸುಳ್ಳು ಹೇಳಿ ಆ ಬಡ ಮಕ್ಕಳಿಗೆ ಆಗಲಿ ಶ್ರೀಮಂತರಿಗೆ ಆಗಲಿ ಒಂದು ಕೆಟ್ಟ ಹೆಸರು ತರದ್ರಿ. ಪೂರ್ತಿ ಕೋರ್ಟ್ ಇದ ಎಲ್ಲ ಕ್ಲಿಯರ್ ರಿಪೋರ್ಟ್ ಬಂದ್ಮ್ಯಾಗ ಆಮೇಲೆ ಆಗೈತಂದ್ರೆ ಹೇಳಿದ್ರೆ ಒಪ್ಪಿಗೆಬೋದ್ರಿ. ಏನು ಇರ್ಲಾರ್ದಾನೆ CM ಒಂದು ಮಾತಾಡ್ತಾನ, ಇವ್ರು ಗೃಹ ಪರಮೇಶ್ವರ್ ಅವ್ರು ಮಾತಾಡ್ತಾರ. ಆಮೇಲೆ ಸಂತೋಷ್ ಲಾಡ್ ಅಂತ ಅವನು ಉಪಯೋಗ ಇರ್ಲಾರ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರ ಸಂಕಟ ಅವ್ರಿಗೆ ಇರ್ತಾರೆ. ಅದು ಏನಾಗೈತೆ ಎರಡನೇ ವಿಷಯ ರೀ. ಫಸ್ಟ್ ತನಿಖೆ ಆಗ್ಬೇಕಲ್ರಿ ಮೇಡಮ್. ನೀವು ಹೇಳ್ತಿರೋದು ಕರೆಕ್ಟು. ಯಾರೇ ಕೂಡ ಹೇಳಿಕೆಗಳನ್ನ ಕೊಡುವಾಗ ಜವಾಬ್ದಾರಿಯುತವಾಗಿ ಕೊಡಬೇಕು. ಯಾರು ಏನ್ ನಡೆದಿದೆ ಅನ್ನೋದು ಕೂಡ ಗೊತ್ತಿರಲ್ಲ ಕೆಲವೊಮ್ಮೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ವಿಜಯ್ ಕುಮಾರ್ ಅವರು ಹಾಸನದಿಂದ ಕರೆ ಮಾಡಿದರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿಮ್ ಚಾನಲ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ನವ್ರೆ, ನೀವು ಮೀಡಿಯಾದವರು ನೀವು ಚೆನ್ನಾಗಿ ಹೇಳಕ್ ಹಾಕೋ ಮೇಡಮ್ನವ್ರು. ರಾಜಕಾರಣಿಗಳು ಬಿಳಿ ಬಟ್ಟೆ ಹಾಕೊಂಡ್ ಕೂತಿರ್ತಾರಲ್ಲ ಮೇಡಮ್ನವ್ರಿಗೆ. ಏನ್ ಸರ್? ಹಲೋ. ಅಲ್ಲ, ರಾಜಕಾರಣಿಗಳು ಮಾತಾಡ್ತಾರಲ್ಲ, ಮೊದ್ಲಿಗೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಗೃಹ ಮಂತ್ರಿ ಮುಖ್ಯಮಂತ್ರಿಗಳೆಲ್ಲ, ಅವ್ರಿಗೆ ನಾಚಿಕೆ ಆಗೋದಿಲ್ವಾ ಅವ್ರಿಗೆ? ಮೇಡಮ್ ನಾಚಿಕೆ ಆಗೋದಿಲ್ವಾ ಮೇಡಮ್ನವ್ರೆ ಅವ್ರಿಗೆ? ಆ ಹುಡುಗಿ ಆ ತಾಯಿಯ ತಂದೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದ. ಅವ್ರ ಮಕ್ಳಿಗೆ ಆದ್ರೂ ಗೊತ್ತಾಗ್ತದ, ಅವ್ರ ಮಕ್ಳಿಗೆ ಆದ್ರೂ ಗೊತ್ತಾಗೋದಿಲ್ವಾ? ಹೌದು. ಅವರೇ ಸರ್ಟಿಫಿಕೇಟ್ ಕೊಡ್ಬೇಕಾ ರಾಜಕಾರಣಿಗಳು? ಎಷ್ಟೋ ಸಂದರ್ಭದಲ್ಲಿ ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡುತ್ತೆ. ಅಲ್ಲ ಮೇಡಮ್ನವ್ರೆ, ನಮ್ಗೆ ನಾವ್ ಇಲ್ಲಿದ್ದವ್ರಿಗೆ ಹಂಗ ಅನ್ಸೋದಿಲ್ಲ, ಅವ್ರಿಗೆ ಹಂಗಾಗಿರ್ಬೇಕು ಮೇಡಮ್ನವ್ರೆ. ನಮ್ಗೆ ಒಂಥರ ಅನ್ಸೋದು, ನೆನ್ನೆ ದಿನ ಊಟ ಮಾಡಿಲ್ಲ ನನ್ ಮಧ್ಯಾಹ್ನ, ಗೊತ್ತಾ? ಯಾವೇ ನಮ್ ಮಗಳು ಓದ್ತಾಳೆ ಹಾಸನದಲ್ಲಿ, ನನ್ ಮಗಳಿಗೂ ನಾಳೆಗೆ ಹಿಂಗೆ ಆಯ್ತದೆ ಏನ್ ಕತೆ? ಓಕೆ, ಥ್ಯಾಂಕ್ ಯು ಸರ್. ವಿಜಯಪುರ ಅವರು ಹೊಸಮನೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ಸರ್ ಮೇಡಮ್, ಹೆಂಗಂದ್ರೆ ಈಗ ನಮ್ ಜನರ ಸಮಸ್ಯೆ ಏನಂತಂದ್ರೆ, ಅವರು ಈಗ ಜನರಿಗೆ ಎಲ್ಲಿ ಸಮಸ್ಯೆ ಇದೆಯಲ್ಲ ಅವ್ರಿಗೆ ಮಾತ್ರ ಸಂಬಂಧ ಪಡುತ್ತೆ ಮೇಡಮ್. ಅದು ಬಿಟ್ಕೊಂಡು ಈಗ ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಅವ್ರಿಗೆ ಬಿಡು, ನಮ್ಮ ಜನ ಇದೆ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಹೇಳಿ. ಕೇಳಿಸ್ತಾ ಇದೆ. ಈಗ ಉತ್ತರ ಕರ್ನಾಟಕ ಜಗಳ ಆಗಿದೆ ಅಂದ್ರೆ ಅದು ಉತ್ತರ ಕರ್ನಾಟಕ ಮಾತ್ರ ಸಂಬಂಧ ಪಡುತ್ತೆ ಮೇಡಮ್. ನಮ್ ಕಡೆ ಬಂದಿಲ್ಲ ಬಿಡು, ನಮ್ಗೇನ್ ಸಂಬಂಧ ಬಿಡು ಅನ್ನೋ ರೀತಿ ಮಾತಾಡ್ತಾರೆ ಮೇಡಮ್ ಅವರು. ಹಂಗೆಲ್ಲ ಇಲ್ಲ ಸರ್. ಉತ್ತರ ಕರ್ನಾಟಕ ಬೇರೆ ಅಲ್ಲ, ಯಾವ್ದು ಬೇರೆ ಅಲ್ಲ. ನಮ್ ಕರ್ನಾಟಕ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಹೆಣ್ಣು ಮಗಳದು. ನಾವು ಆ ರೀತಿಯಾಗಿ ಮಾತಾಡಬಾರ್ದು, ಯಾರೇ ಆಗಿರ್ಲಿ ಅದು. ಓಕೆ, ಧನ್ಯವಾದಗಳು ಸರ್. ಸತೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ. ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೇಡಮ್, ಈಗ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಮೇಡಮ್, ಅದು ಭಾರಿ ಅವಮಾನಕರವಾದಂತ ಒಂದು ಸ್ಟೇಟ್ಮೆಂಟು. ಅವರು ಆ ರೀತಿ ಸ್ಟೇಟ್ಮೆಂಟ್ ನ ಕೊಡಬಾರ್ದಾಗಿತ್ತು. ಅವ್ರು ಯಾವ ತರ ಇದ್ದಾರೆ ಅಂತಂದ್ರೆ, ಅವರೊಬ್ರು ಅಸಮರ್ಥರು. ಅವರು ಅಸಮರ್ಥನ ಕೈಗೆ ತಗೊಂಡೋಗಿ ಗೃಹ ಇಲಾಖೆ ಕೊಟ್ಟು ಇವತ್ತು ಯಾವುದೇ ಒಂದು ಪ್ರಕರಣ ನಡೀಲಿ, ಆ ಪ್ರಕರಣ ತನಿಖೆ ಆಗೋದಕ್ಕೆ ಮುಂಚೆನೆ ಹೋಮ್ ಮಿನಿಸ್ಟ್ರೇ ಆ ಒಂದು ತನಿಖೆ ಅವರೇ ಮಾಡಿ ಸ್ವತಃ ನಾನೇ ನೋಡಿದ್ದೀನಿ ಅನ್ನಂಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಅಸಮರ್ಥರಾಗಿದ್ದಾರೆ, ಅಂತವ್ರನ್ನ ಇಟ್ಕೊಂಡು ರಾಜ್ಯನ ಕಾಪಾಡ್ತಾರೆ ಅಂತ ಹೇಳಿ ಒಂದು ಮಹತ್ತರವಾದಂತ ಇಲಾಖೆನ ಕೊಟ್ಟು ಇವತ್ತು ರಾಜ್ಯ ದಿವಾಳಿ ಆಗ್ತಾ ಇದೆ. ಇವತ್ತು ಎಲ್ಲೋದ್ರೂ ಭಯದ ವಾತಾವರಣ ಇದೆ. ಇಡೀ ರಾಜ್ಯದಲ್ಲಿ ಯಾರು ಸ್ವತಂತ್ರವಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಅದರಲ್ಲೂ ಈ ಸಿದ್ದರಾಮಯ್ಯನವ್ರು ಇದ್ದಾರಲ್ಲ, ಸಿದ್ದರಾಮಯ್ಯನವರಂತ ನಿಷ್ಕರುಣಿ ಮುಖ್ಯಮಂತ್ರಿನ ಇದುವರೆಗೂ ಈ ರಾಜ್ಯದಲ್ಲಿ ನೋಡಿಲ್ಲ. ತುಂಬಾ ನಿಷ್ಕರುಣಿ ಸರ್. ಅದು ಯಾವುದೇ ಸರ್ಕಾರಗಳು ಬರ್ಲಿ ಸರ್, ಅದು ಈ ಸರ್ಕಾರದಲ್ಲ, ಈ ಹಿಂದೆನೂ ಕೂಡ ಅನೇಕ ಪ್ರಕರಣಗಳು ನಡೆದಿದ್ದಾವೆ. 2023 ಯಾರೇ ಆಗಿರ್ಲಿ, ಅದು ಯಾವುದೇ ಸರ್ಕಾರ ಬರ್ಲಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಲಿ. ಸುಮ್ಮನೆ ಈ ರೀತಿಯಾದಂತ ಹೇಳಿಕೆ ಕೊಡೋದು ತಪ್ಪು. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.